ಹಾಯ್, ನಾನೇನೋ ಒಂದು ಅನ್ಕೊಂಡಿದ್ದೀನಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇದೇ ಫೆಬ್ರವರಿ 5 ಮತ್ತು 6ನೇ ತಾರೀಕು ನಮ್ಮೂರಿನ ಶ್ರೀ ಉಚ್ಚಮ್ಮ ದೇವಿಯ ನೂತನ ಮೂರ್ತಿಯ ಪ್ರತಿಷ್ಠಾಪನೆ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ತಾಯಿಯ ಆಶೀರ್ವಾದ ಪಡೆಯಿರಿ. ಹಾಗೆ ಅದೇ 6ನೇ ತಾರೀಕು ನಮ್ಮ ಇಡೀ ಕುಟುಂಬ ಸೇರಿಕೊಳ್ಳುತ್ತೆ. ಅದೇ ಕುಟುಂಬದಲ್ಲಿ ನನ್ನ ಫಸ್ಟ್ ಟೈಮ್ 50K ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಬೇಕು. 50K ಸೆಲೆಬ್ರೇಷನ್ ಅಲ್ಲಿ ನೀವು ಒಬ್ರು ಆಗಿರ್ಬೇಕು. ಆ ಸೆಲೆಬ್ರೇಷನ್ ನಾವು ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮಮ್ಮ ದುರ್ಗದಲ್ಲಿ ಒಂದು ಮದುವೆ ಇದೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ರು. ಅವರು ಫಂಕ್ಷನ್ಸ್ಗೂ ಸಿಂಪಲ್ ಸ್ಯಾರಿನೇ ಉಡ್ತಾರೆ. ಆದರೆ ರೇಷ್ಮೆ ಸ್ಯಾರಿ ಎಲ್ಲ ಉಡ್ಬೇಕಂತಂದ್ರೆ ಅವ್ರಿಗೆ ಯಾರಿಗಾದ್ರೂ ಒಬ್ರು ಎಲ್ಪ್ ಬೇಕೇ ಬೇಕು. ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇಕು. ಹಾಗೆ ವರ್ಷ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿಂದ ಊರಿಗೆ ಬಂದು ಎಳ್ನೀರು ಕುಡಿಲಿಲ್ಲ ಅಂದ್ರೆ ಹೇಗಿರುತ್ತೆ ಹೇಳಿ. ಅದಕ್ಕೆ ಇವತ್ತು ವರ್ಷನ ನಮ್ಮ ತೋಟಕ್ಕೆ ಕರ್ಕೊಂಡು ಬಂದು ಎಳ್ನೀರು ಕಿತ್ಕೊಳ್ತೀನಿ. ವರ್ಷ ನಮ್ಮೂರಿಗೆ ಬಂದಿರೋ ಕಾರಣ ಇಷ್ಟೇ. ಇದೇ ಫೆಬ್ರವರಿ 15, 16 ಹೆಬ್ಬೂರಲ್ಲಿ ಅವಳ ಮದುವೆ ಇರೋದ್ರಿಂದ ನಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಾಳೆ. ಇವಳು ನಂಗೆ ಸಿಕ್ಕಿ 8 ವರ್ಷ ಆಯಿತು. ನನ್ನ ಫಸ್ಟ್ ವರ್ಕಲ್ಲಿ ನಾನು ಇವಳು ಮೀಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಫ್ರೆಂಡ್ಶಿಪ್ ಆಗೇ ಇದೆ. ಅದೆಷ್ಟು ಸಲ ಕಿತ್ತಾಡಿದ್ದೀವೋ, ಅದೆಷ್ಟು ಸಲ ಮಾತಾಡಿದ್ದೀವೋ ನಮಗೆ ಗೊತ್ತಿಲ್ಲ. ನಮ್ಮ ಜಗಳ ಯಾವ್ಯಾವ ಲೆವೆಲ್ಗೂ ಹೋಗಿದೆ. ಆದ್ರೂ ಇವಾಗ ಚೆನ್ನಾಗಿದೆ. ನಮ್ಮನ್ನ ನೋಡಿ ಉಳ್ಕೊಳ್ಳೋರು ತುಂಬ ಜನ ಇದ್ದಾರೆ, ಆದ್ರೆ ತಲೆ ಕೆಡಿಸ್ಕೊಳ್ಳಿ. ವರ್ಷಂಗೆ ಬಸ್ಕೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ಲು. ಬೇಗನೆ ಎಳ್ನೀರು ಕುಡ್ಸ್ಕೊಂಡು ಮನೆಗೆ ಕರ್ಕೊಂಡು ಬಂದೆ. ನನ್ನ ಮಗಳು ಕೂಡ ಬಂದಿದ್ಲು. ಇವಳು ನನ್ನ ಚಿಕ್ಕ ಮಗಳು. ಇವಳು ಎಳ್ನೀರು ಬೇಕಂತಂದ್ಲು. ಇವಳಿಗೂ ಕೊಚ್ಕೊಡ್ತಾ ಇದೆ. ವರ್ಷನ್ ಕಲ್ಸಕ್ಕೆ ಅಂತ ಬಸ್ ಸ್ಟಾಪ್ಗೆ ಹೋದ್ರೆ ಈ ಕಡೆ ಬಸ್ಸಿಂದ ನಮ್ಮಮ್ಮ ಹೇಳಿದ್ರು ಬೆಳಿಗ್ಗೆ ಯಾವ ತರ ರೆಡಿಯಾಗಿ ಹೋಗಿ ಇವಾಗ ಯಾವ ತರ ರೆಡಿಯಾಗಿ ಬರ್ತಿದ್ದಾರೆ ನೋಡಿ. ಇವತ್ತೊಬ್ರು ತುಮಕೂರಿಂದ ಬಂದು 2 ಪಾಟ್ನ ತಗೊಂಡೋದ್ರು. ಆ ವಿಡಿಯೋನ ನಾನು ತುಂಬಾನೇ ಮಿಸ್ ಮಾಡಿದೆ. ಅವ್ರ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.